ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ನು. ಇದೊಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಕಳೆದ ಒಂದು ವಾರಗಳ ಕಾಲ ಈ ಒಂದು ನಮ್ಮ ದೇಶದೊಳಗೆ ಏನಾಗತ್ತೈತಿ ಅನ್ನೋದನ್ನು ನೀವೆಲ್ಲ ನೋಡಾಕತ್ತೀರಿ. ಯಾಕಪ್ಪ ಅಂತಂದ್ರೆ ಏನು ಹಿಂದೆ ಈ ಪಾಕಿಸ್ತಾನಿಗಳು ಈ ನಮ್ಮ ಒಂದು ಕಾಶ್ಮೀರಕ್ಕೆ ಒಳಗೆ ಬಂದು ಕೆಲವೊಂದಿಷ್ಟು ಉಗ್ರರು ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ 26 ಜನರನ್ನು ಬಲಿ ತಗೊಂಡಂಥ ಪಾಕಿಸ್ತಾನಕ್ಕೆ ನಮ್ಮ ಒಂದು ಭಾರತ ದೇಶ, ನಮ್ಮ ಒಂದು ಭಾರತದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಈ ಒಂದು ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ 26 ಜನರ ಬಲಿ ತಗೊಂಡಂಥ ಮತ್ತು ಆ ಒಂದು ಸಿಂಧೂರ ಅಂದರೆ ಹೆಣ್ಣು ಮಕ್ಕಳ ಹಣೆ ಮೇಲೆ ಇರ್ತಕ್ಕಂಥ ಸಿಂಧೂರವನ್ನು ಅಳಿಸಿದಂಥ ಆ ಒಂದು ಪಾಕಿಸ್ತಾನಗಳ ಉಗ್ರರನ್ನು ನಾವು ಅವ್ರನ್ನ ಬಲಿ ಪಡಿಲೇಬೇಕು ಅನ್ನುವಂಥ ಒಂದು ಹಠದಿಂದ ಆಪರೇಷನ್ ಸಿಂಧೂರ ಅನ್ನುವಂಥದ್ದೊಂದನ್ನು ಶುರು ಮಾಡಿದರು. ಆ ಒಂದು ಶುರು ಮಾಡಿದಾಗ ಏನು ಅಟ್ಯಾಕ್ಗಳು ಹೆಂಗೆ ಆಗ್ತದೆ ಅನ್ನೋದನ್ನು ಇವೆಲ್ಲ ನೋಡ್ತಾ ಇದ್ದಾರೆ ನ್ಯೂಸ್ಗಳಲ್ಲಿ ಸಾಕಷ್ಟು. ಈಗ ಅದೇ ರೀತಿಯಾಗಿ ಈ ಒಂದು ಪಾಕಿಸ್ತಾನಕ್ಕೆ ಭಾರತದಿಂದ ನಮ್ಗೆ ಪಾಕಿಸ್ತಾನಿಗಳು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನಿಗಳು ಭಾರತದಿಂದ ನಮಗೆ ಏನು ಕಿತ್ಕೊಳ್ಳೋಕೆ ಆಗೋದಿಲ್ಲ, ಈಗ ನಾವು ಹೆಂಗಾರ ಮಾಡಿ ಅವರಿಂದ ಏನಾರ ಒಂದು ತೊಂದರೆ ಮಾಡಬೇಕು ಅವ್ರನ್ನ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲವೊಂದಿಷ್ಟು ಕುತಂತ್ರ ಬುದ್ಧಿಗಳಿಂದ ಕೆಲವೊಂದಿಷ್ಟು ಸೈಬರ್ ಮೂಲಕ ಮೊಬೈಲ್ಗಳಲ್ಲಿ ಅವರ ಒಂದು ನಂಬರ್ ಮೂಲಕ ಏನೇನೋ ಬಿಟ್ಟು ಅದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಡಾಟಾಗಳನ್ನು ಎಲ್ಲವನ್ನು ಅವರು ಇದನ್ನು ಮಾಡಿಕೊಂಡು ಇಲ್ಲಿ ಏನಾಗ್ತದೆ ಅನ್ನೋದನ್ನು ಎಲ್ಲವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಕೆಲವೊಂದಿಷ್ಟು ಡಾಟಾಗಳನ್ನ ಇದನ್ನು ಮಾಡ್ಲಿಕ್ಕತ್ತಾರ. ಕೆಲವೊಂದಿಷ್ಟು ಸೈಬರ್ಗಳು ಆಗಕತ್ತಾವು. ಅದಕ್ಕೋಸ್ಕರ ಅದು ಏನು ಬರ್ತತಿ, ಎಲ್ಲಿಂದ ಬರ್ತತಿ, ಯಾವ ನಂಬರಿಂದ ಬರ್ತತಿ ಮತ್ತು ಅದು ಬರುವಂಥದ್ದು ಏನು ಅನ್ನೋದನ್ನು ಎಲ್ಲವನ್ನು ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈಗ ಏನು ಈ ಒಂದು ವಾಟ್ಸಪ್ಗಳಲ್ಲಿ ಆಗಿರ್ಬೋದು, ಜಿಮೇಲ್ಗಳಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ನಿಮಗೆ ಏನೇ ಮೆಸೇಜಸ್ಗಳು ಬಂದರೂ ಅದಕ್ಕೆ ಒಳ್ಳೆ ರಿಪ್ಲೈ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೊಸ ನಂಬರಿಂದ ಬರುವಂಥ ಕೆಲವೊಂದಿಷ್ಟು ನಂಬರ್ಗಳು ಯಾವತ್ತೂ ನೀವು ಈಗ ಈ ಸದ್ಯದಲ್ಲಿ ಇರ್ತಕ್ಕಂಥದ್ದು ಏನದಕ್ಕೂ ನೀವು ರಿಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಆ ಪಾಕಿಸ್ತಾನಗಳು ಏನು ಫಸ್ಟಿಗೆ ಏನು ಬರ್ತೈತೆ ಅಂದ್ರೆ +92 ಅಂದರೆ ಪ್ಲಸ್ ಮತ್ತು 92 ಮೂಲಕ ಅವರು ಒಂದು ನಂಬರ್ಗಳು ಬರ್ತಾವೆ. ಅದರಿಂದ ವಾಟ್ಸಪ್ಗೆ ನಿಮ್ಗೆ ಏನೋ ಒಂದು ಲಿಂಕ್ನ ಬಿಡ್ತಾರೆ, ಲಿಂಕ್ ಟೈಪ್ ಬಿಡ್ತಾರೆ. ಆ ಲಿಂಕ್ ಇದು ಹೆಸರು ಏನು ಅನ್ನೋದು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಯಾಕಪ್ಪ ಅಂತಂದ್ರೆ ಈಗ ಏನು ನಡೆಯುವಂಥ ಯುದ್ಧದೊಳಗೆ ಏನು ನಮ್ಮ ಒಂದು S-400 ಒಂದು ಬಂದೂಕಿದೆ ಇದೆ, ಅವರು ಬಿಟ್ಟಂಥದ್ದು ಒಂದು ಇದನ್ನು ಎಲ್ಲವನ್ನು ಆ ಒಂದು ಬಂದೂಕು ಎಲ್ಲವನ್ನು ನಾಶ ಮಾಡೋದ್ರಿಂದ ಅವರಿಗೆ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ಮೊಬೈಲ್ ಮೂಲಕ ಇರ್ಬೋದು, ಅಲ್ಲಿರ್ತಕ್ಕಂಥದ್ದನ್ನು ಏನು ಹೆಂಗೈತಿ ಅನ್ನೋದನ್ನು ವಾತಾವರಣವನ್ನು ಅವರು ತಿಳ್ಕೊಳ್ಳೋಕ್ಕೋಸ್ಕರ ಡಾಟಾವನ್ನು ಎಲ್ಲವನ್ನು ನಿಮ್ಮ ಮೊಬೈಲಲ್ಲಿರ್ತಕ್ಕಂಥದ್ದು ಎಲ್ಲ ಡಾಟಾವನ್ನು ತಗೊಳ್ಳೋಕತ್ತಾರ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ಗಳಿಗೆ ಯಾವುದೇ ರೀತಿಯಾದಂಥ ಹೊಸ ನಂಬರ್ಗಳು ಬಂದ್ರೆ ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೊಡಬೇಡ್ರಿ. ಮತ್ತು ನಿಮ್ಗೆ ಏನಾದರೂ OTP ಹೇಳ್ರಿ, ಅದನ್ನು ಹೇಳ್ರಿ, ಇದನ್ನು ಹೇಳ್ರಿ ಅಂತೇಳಿ ಏನಾರು ಜಿಮೇಲ್ಗಳಲ್ಲಿ ಬಂದ್ರಂತಂದ್ರೆ ಅದಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲವನ್ನೂ ಅವರು ತೊಗೊಳಕತ್ತಾರ, ಹ್ಯಾಕ್ ಮಾಡಕತ್ತಾರ. ಅದಕ್ಕೋಸ್ಕರ ದಯವಿಟ್ಟು ಯಾರು ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ಏನೇ OTP ಬಂದರೂ ಹೇಳಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿಯಾದಂಥ ಅಣ್ಣನ ನಂಬರ್ಗಳು ಬಂದರೂ ಅವಕ್ಕೆ ತಲೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಎಚ್ಚರದಿಂದ ಇರಿ. ಯಾಕಪ್ಪ ಅಂದ್ರೆ ಈಗ ಈ ಒಂದು ಏನು ಸುದ್ದಿ ಇದು ಸ್ವಲ್ಪ ದಿನಗಳ ಕಾಲ ಈಗ ಇದಾಗೋದ. ಯಾಕಂದ್ರೆ ನಮ್ಮ ಒಂದು ಭಾರತ ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನಾವು ಅಂಥದಕ್ಕೆಲ್ಲ ಎದುರು ಮಕ್ಕಳಲ್ಲ, ಅದಕ್ಕೆ ಅದು ಏನೂ ಅಲ್ಲ ನಮ್ಮ ಮುಂದೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆಗಳಿಗೆ ನಾವು ಈಡಾಗಬಾರ್ದು ಅನ್ನುವಂಥ ಒಂದು ಉದ್ದೇಶ. ಅದಕ್ಕೋಸ್ಕರ ಒಂದು +99 ನಂಬರಿಂದ ಯಾವುದೇ ರೀತಿಯಾದಂಥದ್ದು ಏನೇ ಬಂದರೂ ಅದಕ್ಕೆ ನೋಡೋಕೆ ಹೋಗ್ಬೇಡ್ರಿ. ಮತ್ತು ಅದರೊಳಗೆ ಚಲೋ ಫೋಟೋ ಇಟ್ಟಿರ್ತಾರೆ, ಹುಡುಗಿಯರ ಫೋಟೋಗಳು ಇಡ್ತಾರೆ ಜಾಸ್ತಿ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಹುಡುಗರುಗಳು ಮಳ್ಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಮಳ್ಳಾಗಿ ಏನೋ ಬಿಟ್ಟಾರ, ಆಕೆ ಯಾರೋ ಅಂದ್ಕೊಂಡು ನೀವು ಅದಕ್ಕೆ ಏನಾದ್ರು ರಿಪ್ಲೈ ಕೊಟ್ರಿ ಅಥವಾ ಅದು ಏನಾದ್ರು ಬಂದಂಥ ಲಿಂಕ್ ಮೇಲೆ ನೀವು ಒತ್ತಿದ್ರಿ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಏನು ಡಾಟಾಗಳು, ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡುಗಳು ನಾಶವಾಗಿ ಹೋಗ್ತಾವೆ. ದಯವಿಟ್ಟು ಯಾರು ಯಾವುದೇ ರೀತಿಯಾದಂಥ ಫೋಟೋ ಬರಲಿ, ಯಾವುದೇ ಹುಡುಗಿ ಫೋಟೋ ಇರಲಿ, ಏನೇ ಇರಲಿ, ಅದಕ್ಕೆ ಯಾವುದಕ್ಕೂ ನೀವು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಕೆ ಚಂದದ, ಈಕೆ ಚಂದದ, ಆಕೆ ಏನು ರಿಪ್ಲೈ ಮಾಡಬೇಕು, ಇಂಥವೆಲ್ಲವುಗಳು ಈಗ ಜಾಸ್ತಿ ಆಗ್ಲಿಕ್ಕತ್ತಾವು. ಚಲೋ ಹುಡುಗಿಯರ ಫೋಟೋಗಳನ್ನ ಇಡಕತ್ತಾರ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥದಕ್ಕೆ ನೀವು ತಲೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಹುಡುಗರು ಭಾಳ ಎಚ್ಚರದಿಂದ ಇರ್ರಿ. ಯಾಕಂದ್ರೆ ಮಾಡೋದು ಫಸ್ಟು ಹುಡುಗರನ್ನ ಮಾಡ್ಲಿಕ್ಕತ್ತಾರ. ಯಾಕಂದ್ರೆ ಹುಡುಗಿಯರ ಫೋಟೋಗಳನ್ನ ಇಟ್ಟು ಅದೊಂದು ಲಿಂಕ್ ಬಿಟ್ಟು ಆ ಲಿಂಕ್ನ ಓಪನ್ ಮಾಡಿದಂದ್ರೆ ಮುಗಿದೋಯ್ತು, ನಿಮ್ಮ ಡೇಟಾಗಳು ಎಲ್ಲವೂ ಕಲೆ ಆಗ್ತಾವೆ, ಹೋಗ್ತಾವೆ, ನಾಶ ಆಗ್ತಾವೆ. ಮತ್ತು ಆ ಲಿಂಕ್ ಏನಪ್ಪ ಅಂತಂತಂದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ.
ಆ ಲಿಂಕ್ ಹೆಸರು ಏನಪ್ಪ ಏನು ಅವರು ಒಂದು ಲಿಂಕ್ ಬಿಡ್ತಾರಲ್ಲ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದಿರಂದ್ರೆ ಮುಗೀತು. ಅದಕ್ಕೋಸ್ಕರ ಆ ಲಿಂಕ್ ಯಾವುದು, ಅದ್ರ ಮೇಲೆ ಹೆಸರು ಏನೈತೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನೋಡಿರಿ. TASKSCHE ಪಾಯಿಂಟ್ ಬರೆದು EXE ಅಂತ ಅದೊಂದು ಲಿಂಕ್ನ ಬಿಡ್ತಾರೆ. ಆ ಲಿಂಕ್ ಮೇಲೆ ನೀವು ಯಾವುದೇ ರೀತಿಯಿಂದ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ಮೊಬೈಲ್ ಇರ್ತಕ್ಕಂಥ ಗ್ಯಾಲರಿಗಳಲ್ಲಿರ್ತಕ್ಕಂಥ ಫೋಟೋಸ್ಗಳಾಗಿರ್ಬೋದು, ಡಾಟಾ ಆಗಿರ್ಬೋದು, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ಗಳಾಗಿರ್ಬೋದು, ಎಲ್ಲವೂ ಒಂದು ಇದನ್ನು ಹ್ಯಾಕ್ ಮಾಡ್ಲಿಕ್ಕತ್ತಾರ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥದಕ್ಕೆ ತಲೆ ಕೊಡಬೇಡ್ರಿ, ಸ್ವಲ್ಪ ಎಚ್ಚರದಿಂದ ಇರ್ರಿ. ಆದಷ್ಟು ಈ ಯಾವುದೇ ರೀತಿಯಾದಂಥ ಕೆಲವೊಂದಿಷ್ಟು ಕರೆಗಳಿಗೂ ಕೂಡ ನೀವು ಹೊಸ ನಂಬರ್ಗಳು ಬಂದ್ರೆ ಅವನ್ನ ಯಾವುದೇ ರೀತಿಯಾದಂಥ ಎತ್ತಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅದರಿಂದ ಏನಾದ್ರು ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಅದಾವೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಗೊತ್ತೈತಲ್ಲ, ಆ ಒಂದು ಭಾರತ ದೇಶದಿಂದ ಏನೂ ನಮ್ಗೆ ಕಿತ್ಕೊಳ್ಳೋಕೆ ಆಗವಲ್ದು ಅನ್ನೋದನ್ನು ಅವ್ರಿಗೆ ಅರಿವಾಗೈತಿ, ಗೊತ್ತಾಗೈತಿ. ಅದಕ್ಕೋಸ್ಕರ ಇಂಥವಂಥ ಕೆಲವೊಂದಿಷ್ಟು ಬೇರೆ ಬೇರೆ ತಂತ್ರಗಾರಿಕೆಯನ್ನು ಉಪಯೋಗ ಮಾಡ್ಲಿಕ್ಕತ್ತೈತಿ. ಅಂಥ ತಂತ್ರಗಾರಿಕೆಗಳು ಎಲ್ಲವೂ ನಮ್ಮಲ್ಲಿ ಅದಾವು. ಅದನ್ನೆಲ್ಲ ನಾವು ಉಪಯೋಗ ಮಾಡೇ ಬಿಟ್ಟಿದ್ದನ್ನು ಇವರು ಹೊಸದು ಅನ್ಕೊಂಡು ಉಪಯೋಗ ಮಾಡ್ಲಿಕ್ಕತ್ತಾರ. ಅದಕ್ಕೋಸ್ಕರ ನೀವು ಅಂಥದಕ್ಕೆ ಯಾವುದಕ್ಕೂ ಸಡನ್ಲಿ ನೀವ್ಯಾರು ಅದಕ್ಕೆ ಕಿವಿ ಕೊಡಬೇಡ್ರಿ. ಮತ್ತು ಕೆಲವೊಂದಿಷ್ಟು ಇನ್ನೊಂದು ಏನು ಎಚ್ಚರಿಕೆ ಕೊಡೋದಪ್ಪ ಅಂತಂದ್ರೆ, ಆ ಪಾಕಿಸ್ತಾನದ ಒಂದು ಇದನ್ನ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೆಲವಷ್ಟು ಕೇಳಬಡಕತ್ತೀವಿ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ OTPಗಳನ್ನು ನೀವು ಯಾರಿಗೂ ಹೇಳಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ದಯವಿಟ್ಟು ಎಚ್ಚರದಿಂದ ಇರ್ರಿ. ನಿಮ್ಮ ಒಂದು ಏನು ಮೊಬೈಲಲ್ಲಿರ್ತಕ್ಕಂಥದ್ದನ್ನು ಎಲ್ಲವೂ ಸೇಫ್ಟಿಯಾಗಿ ಇಟ್ಕೊಳ್ರಿ. ಯಾಕಂದ್ರೆ ಈಗ ಈ ಸದ್ಯ ನಡೀತಿರುವಂಥ ವಾತಾವರಣ ನಾವು ಭಾಳ ಸ್ವಲ್ಪ ಎಚ್ಚರದಿಂದ ಇರಬೇಕು. ಮತ್ತು ಈ ನಿನ್ನೆ ಆಂಧ್ರದ ಯೋಧರ ಮುರಳಿಯವರು ನಿಧನರಾದರು. ಒಂದು ಭಾರತ ದೇಶದೊಳಗೆ ಹೋರಾಟ ಮಾಡಿ ಒಂದು ಪಾಕಿಸ್ತಾನಗಳ ಜೋಡಿ ಎದುರಾಳಿ ಮಾಡಿ ಅವ್ರನ್ನ ಗುಂಡು ಹಾರಿಸಿ ಅವರು ಇದನ್ನು ಮಾಡೋದಲ್ಲದೆ ನಮ್ಮಲ್ಲಿ ಕೂಡ ಕೆಲವೊಂದು ಒಂದು ಹುತಾತ್ಮರಾದರು. ಅವರಿಗೆ ಅವರ ಒಂದು ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಆ ದೇವರು ಅವರಿಗೆ ಕುಟುಂಬಕ್ಕೆ ಕೊಡಲಿ ಅನ್ನೋದನ್ನು ನಾವೆಲ್ಲರೂ ಹಾರೈಸೋಣ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶ ಕಾಯುವಂಥ ಯೋಧರು ಈಗೆಲ್ಲರೂ ಚೆನ್ನಾಗಿರಲಿ. ಆದಷ್ಟು ನಮ್ಮ ಒಂದು ದೇಶದಲ್ಲಿರ್ತಕ್ಕಂಥ ಯೋಧರಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗದೇ ಇರಲಿ ಅನ್ನುವಂಥದ್ದನ್ನು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಪ್ರತಿದಿನ ಮಲಗುವಾಗ ಬೇಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಹಿಂದ್.